ಇಂಡಿಯನ್ ಕ್ರಿಕೆಟ್ ಟೀಮ್ ಕಂಟಿನ್ಯೂಸ್ ಮ್ಯಾಚ್ಗಳಲ್ಲಿ ಇಷ್ಟು ಈಸಿಯಾಗಿ ಯಾಕೆ ಸೋಲ್ತಾ ಇದೆ? ಪ್ರಾಬ್ಲಮ್ ಏನಿದೆ? ಇಂಗ್ಲೆಂಡ್ ವಿರುದ್ಧ ಈ ಫೋರ್ತ್ T20 ಮ್ಯಾಚ್ ನೋಡಿದ್ರೆ ಈ ಕ್ವಶನ್ ಪ್ರತಿಯೊಬ್ಬ ಇಂಡಿಯಾ ಫ್ಯಾನ್ಸ್ ಮನಸ್ಸಲ್ಲಿ ಬಂದೇ ಬರುತ್ತೆ. ಇಂಗ್ಲೆಂಡ್ ಫುಲ್ ಡಾಮಿನೇಟ್ ಮಾಡಿಬಿಟ್ಟಿದೆ ಈ T20 ಸೀರೀಸ್ನ. ಈ ಮ್ಯಾಚ್ ಕೂಡ ಇಂಗ್ಲೆಂಡ್ ಡಾಮಿನೇಟ್ ಮಾಡಿ ಗೆದ್ದಿದೆ. ಈ ಸೀರೀಸ್ ಅಲ್ಲಿ ಇಂಡಿಯಾ ಫುಲ್ಲು ವೀಕ್ ಪರ್ಫಾರ್ಮೆನ್ಸಸ್ ಕೊಟ್ಟಿದೆ. ಬನ್ನಿ ಈ ಮ್ಯಾಚ್ ನ ಬಗ್ಗೆ ಕಂಪ್ಲೀಟ್ ಸ್ಟೋರಿ ನೋಡೋಣ. ಅದಕ್ಕೂ ಮುಂಚೆ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ನ ಪ್ರೆಸ್ ಮಾಡಿ. ಈ ತರ ಕ್ರಿಕೆಟ್ ರಿಲೇಟೆಡ್ ಒಪಿನಿಯನ್ ವಿಡಿಯೋಸ್ ನೋಡಬೇಕು ಅಂದ್ರೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೂಡ ಕೊಡಿ. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲಾಸ್ಟ್ ಮ್ಯಾಚ್ ನಲ್ಲಿ ಚೇಸ್ ಕಂಪ್ಲೀಟ್ಲಿ ಫೇಲ್ ಆಗಿತ್ತು. ಅದಕ್ಕೆ ಈ ಸಲ ಶ್ರೇಯಸ್ ಅಯ್ಯರ್ ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡಿ ಸ್ಕೋರ್ ಬೋರ್ಡ್ ಮೇಲೆ ಪ್ರೆಷರ್ ಹಾಕೋಣ ಅಂತ ಪ್ಲಾನ್ ಮಾಡಿದ್ರು ಅನ್ಸುತ್ತೆ. ಆದ್ರೆ ಎಕ್ಸಿಕ್ಯೂಷನ್ ಮತ್ತೆ ಫೇಲ್ ಆಯ್ತು. ಮ್ಯಾಚ್ ಸ್ಟಾರ್ಟ್ ಆದ್ಮೇಲೆ ಇಂಗ್ಲೆಂಡ್ ಬೌಲರ್ಸ್ ಒಂದೇ ಮೆಸೇಜ್ ಕೊಟ್ರು ಅನ್ಸುತ್ತೆ ಇಂಡಿಯಾ ಬ್ಯಾಟ್ಸ್ಮನ್ಸ್ಗೆ. ಅದು ಏನಂದ್ರೆ ಈಸಿಯಾಗಿ ರನ್ಸ್ ಅಂತೂ ಹೊಡೆಯೋಕೆ ಕೊಡಲ್ಲ. ಇಂಗ್ಲೆಂಡ್ ನ ಬೌಲಿಂಗ್ ಅಟ್ಯಾಕ್ ಬಿಗಿನಿಂಗ್ ಇಂದಾನೆ ಪ್ರೆಷರ್ ಕ್ರಿಯೇಟ್ ಮಾಡಿದ್ರು. ಇಂಡಿಯಾ ಬ್ಯಾಟ್ಸ್ಮನ್ಸ್ ರಿಪೀಟೆಡ್ಲಿ ಸ್ಟ್ರಗಲ್ ಮಾಡ್ತಾ ಇದ್ರು. ಆದ್ರೆ ಶ್ರೇಯಸ್ ಅಯ್ಯರ್ ಮಾತ್ರ ಪ್ರೆಷರ್ಗೆ ಸರೆಂಡರೇ ಆಗ್ಲಿಲ್ಲ. ಕ್ಯಾಪ್ಟನ್ ರೆಸ್ಪಾನ್ಸಿಬಲ್ ಇಂದ ಆಡಿದ್ರು. ರಿಸ್ಕ್ ಕ್ಯಾಲ್ಕುಲೇಟ್ ಮಾಡ್ತಾ ಸಿಂಗಲ್ಸ್ ಡಬಲ್ಸ್ ತಗೊಳ್ತಾ ಲೂಸ್ ಬಾಲ್ ಸ್ಟ್ರೈಕ್ ಮಾಡ್ತಾ ಇದ್ರು. ಶ್ರೇಯಸ್ ಅಯ್ಯರ್ ಅನ್ಬಿಟನ್ 80 ರನ್ ಸ್ಕೋರ್ ಮಾಡಿದ್ರು. ಇವರ ಈ ಇನ್ನಿಂಗ್ಸ್ ಬಂದಿಲ್ಲ ಅಂದಿದ್ರೆ ಇಂಡಿಯಾ 130 ರನ್ಸ್ ಕೂಡ ಸ್ಕೋರ್ ಮಾಡೋಕೆ ಆಗ್ತಾ ಇರ್ಲಿಲ್ಲ. ಆದ್ರೆ ಕ್ರಿಕೆಟ್ ಅಲ್ಲಿ ಒಬ್ಬ ಪ್ಲೇಯರ್ ಮಾತ್ರ ಮ್ಯಾಚ್ ಗೆಲ್ಸೋಕೆ ಆಗಲ್ಲ. ಮಿಡಲ್ ಆರ್ಡರ್ ಇಂದ ಸಪೋರ್ಟ್ ಆಲ್ಮೋಸ್ಟ್ ಸಿಗ್ಲಿಲ್ಲ. ಲೋವರ್ ಆರ್ಡರ್ ಕೂಡ ಕಾಂಟ್ರಿಬ್ಯೂಷನ್ ಕೊಟ್ಟಿಲ್ಲ ಈ ಮ್ಯಾಚ್ ಅಲ್ಲಿ. ರಿಸಲ್ಟ್: ಇಂಡಿಯಾ ಕೇವಲ 158 ರನ್ಸ್ ಅಷ್ಟೇ ಸ್ಕೋರ್ ಮಾಡಕ್ಕಾಯ್ತು. 159 ರನ್ಸ್ ಟಾರ್ಗೆಟ್ ಇಂಗ್ಲೆಂಡ್ಗೆ ಈಸಿ ಚೇಸ್ ಆಯ್ತು. ಯಾಕಂದ್ರೆ ಈ ಪಿಚ್ ಹೇಗೆ ಪ್ಲೇ ಆಗುತ್ತೆ, ಯಾವ ಶಾಟ್ಸ್ ವರ್ಕ್ ಆಗುತ್ತೆ ಇವೆಲ್ಲ ಇಂಗ್ಲೆಂಡ್ಗೆ ಕ್ಲಿಯರ್ ಐಡಿಯಾ ಇತ್ತು. ಜಾಸ್ ಬಟ್ಲರ್ ಬೇಗ ಔಟ್ ಆದ್ರೂ ಕೂಡ ಇಂಗ್ಲೆಂಡ್ ಅಷ್ಟೊಂದು ಪ್ರೆಷರ್ಗೆ ಬಂದಿರಲಿಲ್ಲ. ಯಾಕಂದ್ರೆ ನೆಕ್ಸ್ಟ್ ಕ್ರೀಸ್ಗೆ ಬಂದ ಪ್ಲೇಯರ್ ಹ್ಯಾರಿ ಬ್ರೂಕ್ ಅವರು ಕಂಟಿನ್ಯೂಸ್ ಆಗಿ ಬೌಂಡ್ರೀಸ್ ಹೊಡಿತಾ ಸ್ಕೋರ್ ಮಾಡಿದ್ರು. 79 ರನ್ಸ್, 35 ಬಾಲ್ಸ್, 8 ಫೋರ್ಸ್ ಅಂಡ್ 4 ಸಿಕ್ಸಸ್. ಮತ್ತೆ ಇವರಿಗೆ ಸಾಥ್ ಕೊಟ್ಟಿದ್ದು ಫಿಲ್ ಸಾಲ್ಟ್, 59 ರನ್ಸ್, 42 ಬಾಲ್ಸ್, 9 ಫೋರ್ಸ್ ಅಂಡ್ 1 ಸಿಕ್ಸಸ್ ಅಟ್ ಸ್ಟ್ರೈಕ್ ರೇಟ್ ಆಫ್ 140. ಈ ಹ್ಯಾರಿ ಬ್ರೂಕ್ ಬ್ಯಾಟಿಂಗ್ ನೋಡಿದ್ಮೇಲೆ ಅವರು ಚೇಸ್ ಮಾಡ್ತಾ ಇದ್ದಾರೆ ಅನ್ಸೋ ಬದಲು ಪ್ರಾಕ್ಟೀಸ್ ಮ್ಯಾಚ್ ಆಡ್ತಾ ಇದ್ದಾರೆ ಅನ್ಸ್ತಿತ್ತು. ಈ ಇಬ್ಬರು ಸೇರಿ ಇಂಡಿಯಾ ಬೌಲರ್ಸ್ ಮೇಲೆ ಕಂಪ್ಲೀಟ್ ಪ್ರೆಷರ್ ಕ್ರಿಯೇಟ್ ಮಾಡಿದ್ರು. ಇಂಡಿಯಾ ಬೌಲರ್ಸ್ ಇವರಿಬ್ಬರ ವಿಕೆಟ್ಸ್ ಹುಡುಕ್ತಾ ಇದ್ರು, ಆದ್ರೆ ಸಿಗ್ಲಿಲ್ಲ. ಈ ಮ್ಯಾಚ್ ಅಲ್ಲಿ ಇಂಗ್ಲೆಂಡ್ ಪಾಸಿಟಿವ್ ಕ್ರಿಕೆಟ್ ಆಡ್ತು, ಆದ್ರೆ ಇಂಡಿಯಾ ಪ್ರೆಷರ್ ಕ್ರಿಕೆಟ್ ಆಡ್ತು ಅನ್ಸ್ತು. ಇದೇ ಡಿಫ್ರೆನ್ಸ್ ಸ್ಕೋರ್ ಬೋರ್ಡ್ ನಲ್ಲೂ ಕ್ಲಿಯರ್ ಆಗಿ ಕಾಣಿಸ್ತು. ಇಂಗ್ಲೆಂಡ್ ಕೇವಲ 13.5 ಓವರ್ಸ್ ನಲ್ಲೇ ಟಾರ್ಗೆಟ್ ಚೇಸ್ ಮಾಡ್ಬಿಡ್ತು. 9 ವಿಕೆಟ್ಸ್ ಇಂದ ಈಸಿ ವಿನ್ ಆಯ್ತು. ನಿಜವಾಗ್ಲೂ ಈ ರಿಸಲ್ಟ್ ನೋಡಿದ್ಮೇಲೆ ಶಾಕ್ ಆಗುತ್ತೆ. ಯಾಕಂದ್ರೆ ಇಂಡಿಯಾ ತರ ಸ್ಟ್ರಾಂಗ್ ಟೀಮ್ಗೆ ಈ ತರ ಸೀರೀಸ್ ಸೋಲೋದು ನಂಬೋಕೆ ಆಗಲ್ಲ. ಶ್ರೇಯಸ್ ಅಯ್ಯರ್ ಮ್ಯಾಚ್ ನ ನಂತರ ಸ್ಟ್ರೈಟ್ ಆಗಿ 158 ರನ್ಸ್ ವಿನ್ನಿಂಗ್ ಸ್ಕೋರ್ ಅಲ್ಲ. ಇಂಡಿಯಾಗೆ ಇರುವ ಬ್ಯಾಟಿಂಗ್ ಪವರ್ ನೋಡಿದ್ರೆ 250 ಹೊಡಿಬಹುದು, ಆದ್ರೆ 158 ರನ್ಸ್ ಹೊಡೆದಿರೋದು ಯಾರು ಬಿಲೀವೇ ಮಾಡೋಕ್ಕಾಗಲ್ಲ. ಮತ್ತು ಇನ್ನ ಸ್ವಲ್ಪ ಪಾಯಿಂಟ್ಸ್ ಹೇಳಿದ್ರು ಶ್ರೇಯಸ್ ಅಯ್ಯರ್ ಅವರು. ಇಂಡಿಯಾ ಟ್ರಾನ್ಸಿಷನ್ ಫೇಸ್ ಅಲ್ಲಿ ಇದೆ ಅಂತ ಹೇಳಿದ್ರು. ಮತ್ತೆ ಹೊಸೊಬ್ರು ಕಂಡೀಷನ್ಸ್ ಗೆ ಅಡ್ಜಸ್ಟ್ ಆಗ್ತಾ ಇದ್ದಾರೆ. ಮಿಸ್ಟೇಕ್ಸ್ ಆಗುತ್ತೆ, ಈ ಮಿಸ್ಟೇಕ್ಸ್ ನ ಬೇಗ ಕರೆಕ್ಟ್ ಮಾಡ್ಕೊಂತೀವಿ ಅಂತ ಹೇಳಿದ್ರು. ಈ ಟೀಮ್ ಅಲ್ಲಿ ಟ್ಯಾಲೆಂಟ್ ಅಂತೂ ತುಂಬಾ ಇದೆ, ಆದ್ರೆ ಎಕ್ಸಿಕ್ಯೂಷನ್ ಪದೇ ಫೇಲ್ ಆಗ್ತಾ ಇದೆ. ಈಗ ಸೀರೀಸ್ 3-0 ಆಗಿದೆ. ಇನ್ನೂ ಒಂದು ಮ್ಯಾಚ್ ಇದೆ. ಇಂಗ್ಲೆಂಡ್ ಏನಾದ್ರೂ ಅದನ್ನ ಗೆದ್ರೆ ಸೀರೀಸ್ ವೈಟ್ ವಾಶ್ ಜೊತೆಗೆ T20 ರ್ಯಾಂಕಿಂಗ್ಸ್ ನಲ್ಲಿ ನಂಬರ್ 1 ಆಗೋ ಚಾನ್ಸ್ ಇದೆ. ಇಂಡಿಯಾ ಇವಾಗ ಲಾಸ್ಟ್ ಮ್ಯಾಚ್ ಆದ್ರೂ ಗೆದ್ದಿ ಫ್ಯಾನ್ಸ್ಗೆ ಸ್ವಲ್ಪನಾದ್ರೂ ಖುಷಿ ಕೊಡಬೇಕು. ಟೀಮ್ ಇಂಡಿಯಾ ಲಾಸ್ಟ್ ಮ್ಯಾಚ್ ಗೆಲ್ಲುತ್ತಾ? ನಿಮ್ಮ ಒಪಿನಿಯನ್ ಏನು ಕಮೆಂಟ್ ಸೆಕ್ಷನ್ ನಲ್ಲಿ ಹೇಳಿ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ. ಮತ್ತು ಕ್ರಿಕೆಟ್ ರಿಲೇಟೆಡ್ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಬೇಕು ಅಂದ್ರೆ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಾನು ದಿ ಕ್ರಿಕೆಟ್ ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಜೈ ಹಿಂದ್.